ಮೊದಲಿಗೆ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಾಗಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿರುವಂತಹ ಪ್ರಕರಣ ಅಂತಂದ್ರೆ ಅದು ಈಗಿನ ಹನಿ ಟ್ರ್ಯಾಪ್ ವಿಚಾರ. ಕೆಎನ್ ರಾಜಣ್ಣ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಈಗ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ದೆಹಲಿಯ ಅಂಗಳ ತಲುಪಿತ್ತು, ಈಗ ಅಲ್ಲಿ ರಾಜಕೀಯ ಟ್ವಿಸ್ಟ್ ಸಿಗ್ತಾ ಇದೆ. ಅದರ ಭಾಗವಾಗಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಜಾರಕಿಹೊಳಿ ಅವರು ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸದಲ್ಲಿ. ಸೊ ಇವರಿಬ್ರು ಡಿನ್ನರ್ ಮೀಟಿಂಗ್ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸ್ವತಃ ಸಚಿವ ಜಾರಕಿಹೊಳಿ ಅವರನ್ನ ಆಹ್ವಾನಿಸಿದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು ಬನ್ನಿ ಅಂತ. ಸೊ ಇಲ್ಲಿ ಅನುಮಾನ ಅಂದ್ರೆ ಮಹಾನಾಯಕನ ವಿರುದ್ಧ ಒಂದಾಗ್ತಾ ಇದೆಯಾ ಅಂತ ವಿರೋಧಿ ಪಡೆ ತಡರಾತ್ರಿ ಡಿನ್ನರ್ ಮೀಟಿಂಗ್ ಮಾಡಿರೋದು. ಸೊ ಹಾಗಾಗಿ ಈ ಡಿನ್ನರ್ ಮೀಟಿಂಗು ದೆಹಲಿಯಲ್ಲಿ ಅದು ಕೂಡ ಮಾಡ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಲ್ಲೊಂದು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾದದ್ದು ಅಂತಂದ್ರೆ ಈ ಹನಿ ಟ್ರ್ಯಾಪ್ ವಿಚಾರ ದೆಹಲಿ ಮಟ್ಟಕ್ಕೂ ಹೋಗಿತ್ತು, ದೆಹಲಿ ಅಂಗಳವನ್ನು ತಲುಪಿತ್ತು ಈ ವಿಚಾರ. ಸೊ ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಜಾರಕಿಹೊಳಿ ಇವರಿಬ್ರು ನೆನ್ನೆ ತಡರಾತ್ರಿ ಡಿನ್ನರ್ ಮೀಟಿಂಗ್ ಮಾಡಿರೋದು, ಒಂದಷ್ಟು ಚರ್ಚೆಯನ್ನ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೇಳ್ಬೋದು ಅವರು ಸುಮ್ಮನೆ ಇಲ್ಲಿ ಬಂದಿದ್ದೆ, ಡೆಲ್ಲಿಗೆ ಏನೋ ಕೆಲಸ ಇತ್ತು, ಸೊ ಅವ್ರನ್ನ ಮೀಟ್ ಮಾಡಿ ತುಂಬಾ ದಿನ ಆಗಿತ್ತು, ಊಟಕ್ಕೆ ಸಿಕ್ಕಿದ್ವಿ ಅಷ್ಟೇ ಅಂತ ಹೇಳ್ಬೋದು. ಆದರೆ ರಾಜಕೀಯವಾಗಿ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಲೈವ್ನಲ್ಲಿ. ಸಂತೋಷ್, ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆ ಸತೀಶ್ ಜಾರಕಿಹೊಳಿ ಅವರು ಈಗ ಸದ್ಯದ ಆಗ್ತಾ ಇರುವಂತಹ ರಾಜ್ಯ ರಾಜಕೀಯ ಬೆಳವಣಿಗೆಯಲ್ಲಿ ಇಬ್ರು ಮೀಟ್ ಮಾಡಿ ಅದು ತಡರಾತ್ರಿ ಡಿನ್ನರ್ ಮೀಟಿಂಗ್ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ಸೈಡ್ ಡೀಟೇಲ್ಸ್ ಏನಾದರೂ ಸಿಗ್ತಾ, ಏನೇನು ಮಾತುಕತೆ ಆಗಿರ್ಬೋದು ಅನ್ನೋದು? ಶರತ್, ಈಗಾಗಲೇ ದೆಹಲಿ ಪ್ರವಾಸದಲ್ಲಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಳೆದ 3 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿದ್ದಾರೆ. ಜೊತೆಗೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಬಹುತೇಕ ಕೇಂದ್ರದ ನಾಯಕರುಗಳನ್ನು ಭೇಟಿ ಆಗ್ತಾ ಇದ್ದಾರೆ, ಕೇಂದ್ರದ ಸಚಿವರುಗಳನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಇದರ ನಡುವಲ್ಲಿಯೇ ನಿನ್ನೆ ರಾತ್ರಿ ಅವರು ಕೇಂದ್ರ ಸಚಿವ ಜೊತೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರುವಂತಹ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿಯಾಗಿರುವಂತದ್ದು ಸಾಕಷ್ಟು ಮಹತ್ವವನ್ನು ಈಗ ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಹಜವಾಗಿ ಈಗ ರಾಜ್ಯದಲ್ಲಿ ಆಗ್ತಿರುವಂತಹ ರಾಜಕೀಯ ಬೆಳವಣಿಗೆಗಳು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಲ್ಲಿ 3 ಪಕ್ಷಗಳಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ವಿದ್ಯಮಾನಗಳ ನಡುವೆ ಇದೀಗ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಈ ಇಬ್ಬರ ಭೇಟಿ ಜೊತೆಗೆ ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಹಿಂದಿನಿಂದಲೂ ಕೂಡ ಇಬ್ಬರು ತುಂಬಾ ಹತ್ತಿರದ ಸ್ನೇಹಿತರು ಅಂತ ಹೇಳುವಂಥದ್ದು ಸಹಜ. ಆದ್ರೆ ಸಹಜವಾಗಿ ದೆಹಲಿಗೆ ಬಂದಾಗ ಅವರು ಇದುವರೆಗೂ ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಮಂತ್ರಿ ಆದ ಬಳಿಕ ಭೇಟಿಯಾಗಲಿಲ್ಲ. ಆದ್ರೆ ಮೊದಲ ಬಾರಿಗೆ ಭೇಟಿಯಾಗಿದ್ದಾರೆ. ಜೊತೆಗೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣ ಒಂದು ಕಡೆ, ರಾಜಣ್ಣ ಅವರು ಸ್ವತಃ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಇಬ್ಬರು ಕೊಟ್ಟಿರುವಂತಹ ಒಂದು ಹೇಳಿಕೆ ಏನಿತ್ತು, ಯಾಕೆಂತ ಹೇಳಿದ್ರೆ ಅದು ಯಾರು ಮಾಡಿದ್ದಾರೆ, ಆ ಚೀಟಿಯಲ್ಲಿದ್ದಂತಹ ಹೆಸರುಗಳು, ಹೀಗೆ ಹಲವು ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡಿದ್ರೆ 2 ಪಕ್ಷದ ಮಹಾನ್ ನಾಯಕರುಗಳ ಬಂಡವಾಳ ಜೊತೆಗೆ ದೊಡ್ಡ ಕ್ರಾಂತಿ ಆಗುತ್ತೆ. ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಇಬ್ಬರು ನಾಯಕರು ಕೊಟ್ಟಿದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಇದರ ನಡುವಲ್ಲಿ ಅಂದ್ರೆ 2 ಪಕ್ಷಗಳಲ್ಲಿ ಇರುವಂತಹ ಮಹಾನ್ ನಾಯಕರುಗಳು ಯಾರು, ಆ ನಾಯಕರುಗಳ ವಿರುದ್ಧ ಇದೀಗ ಒಂದಾಗ್ತಿದ್ದಾರಾ ಉಳಿದಂತ ಎಲ್ಲ ನಾಯಕರುಗಳು? ಯಾಕೆಂದ್ರೆ ಪಕ್ಷಾತೀತವಾಗಿ ಇದೀಗ ಆ ಮಹಾನಾಯಕರುಗಳ ವಿರುದ್ಧ ಒಂದು ಷಡ್ಯಂತ್ರಗಳನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಾ? ಈ ರೀತಿಯಾದಂತಹ ಒಂದು ಚರ್ಚೆಗಳು ಇದೀಗ ರಾಜಕೀಯ ವಲಯದಲ್ಲಿ ಹುಟ್ಟಿಕೊಳ್ತಾ ಇದೆ. ಜೊತೆಗೆ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರಿಗೋಸ್ಕರನೇ ಡಿನ್ನರ್ ಅನ್ನ ಆಯೋಜನೆ ಮಾಡಿದಂತಹ ಕುಮಾರಸ್ವಾಮಿ ಅವರು ಸುಮಾರು 45 ನಿಮಿಷಗಳ ಕಾಲ ಹೆಚ್ಚು ಆ ಒಂದು ಸಮಯವನ್ನ ಅವರ ಜೊತೆ ವೈಯಕ್ತಿಕವಾಗಿ ಕಳೆದಿದ್ದಾರೆ. ಜೊತೆಗೆ ಹಲವಾರು ರಾಜಕೀಯ ಸದ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಬಿಜೆಪಿಯಲ್ಲಿ ಆಗ್ತಿರುವಂತದ್ದು, ಹೀಗೆ ರಾಜ್ಯದಲ್ಲಿ ಮುಂದೆ ಇದೇ ರೀತಿಯಾದಂತಹ ಸ್ಥಿತಿಗತಿಗಳು ಮುಂದುವರೆದ್ರೆ ಹನಿ ಟ್ರ್ಯಾಪ್ ನಂತ ವಿಚಾರಗಳು ಮತ್ತಷ್ಟು ಏರಿಕೆ ಆಗ್ತಾ ಹೋದ್ರೆ, ಜೊತೆಗೆ ಮತ್ತಷ್ಟು ಬಹಿರಂಗವಾಗ್ತಾ ಹೋದ್ರೆ ರಾಜಕೀಯದಲ್ಲಿ ಇರುವಂತವರಿಗೆ ಹೇಗೆ ಸಾರ್ವಜನಿಕ ಜೀವನದಲ್ಲಿ ಹೇಗೆ ನಾವು ಮತ್ತೊಬ್ಬರಿಗೆ ಮುಖವನ್ನು ತೋರಿಸುವಂಥದ್ದು, ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥದ್ದು, ಈ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಒಟ್ಟಾಗಿ ಮಹಾನಾಯಕನ ವಿರುದ್ಧ ಇದೀಗ ಅಂದ್ರೆ ಯಾವುದೇ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ಮುಂದಾಗಲ್ಲ, ಬಹಿರಂಗವಾಗಿ ಈ ರೀತಿಯಾದಂಥ ಸಭೆಗಳನ್ನ ರಾಜ್ಯದಲ್ಲಿ ನಡೆಸ್ತಾರೆ. ಪರಮೇಶ್ವರ್, ರಾಜಣ್ಣ, ಜಾರಕಿಹೊಳಿ ಅದಾದ ಬಳಿಕ ದೆಹಲಿ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ. ಇದು ಒಂದು ರೀತಿಯಾಗಿ ಮಹಾನಾಯಕನ ಎಲ್ಲಾ ರೀತಿಯಾದಂತಹ ವಿರುದ್ಧ ನಡೆಗಳನ್ನು ಅನುಸರಿಸುವುದಕ್ಕೆ ಕೇಂದ್ರ ಮಟ್ಟದಲ್ಲೂ ಕೂಡ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಶರತ್.